ಇವತ್ತು ನನ್ನ ಮಗ ಭರತದ್ದು ಜನ್ಮದಿನದ ಕಾರ್ಯಕ್ರಮ. ಭರತ್ ಸ್ವಲ್ಪ ದುಡುಕು ಸ್ವಭಾವ ಹುಡುಗ, ಭಾಳ ತಾಳ್ಮೆಯಿಂದ ಇರೋದ್ರಿಂದ ಇವತ್ತು ಎಜುಕೇಷನ್, ನಾಲೆಡ್ಜ್ ಇಸ್ ದ ಪವರ್ ಅಂತೇಳಿ ಹೇಳ್ತಾರೆ. ಆ ದೃಷ್ಟಿಯಿಂದ ಮುಂದಿನ ದೇಶದ, ರಾಜ್ಯದ, ಅವರ ಭವಿಷ್ಯದ, ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಇವತ್ತು ನಾವು 2 ಶಾಲೆಗಳು ನಾವು ತೆರೆದಿದ್ದೀವಿ. ಆ ಶಾಲೆಗಳಲ್ಲಿ ತೊಡಗಿಸ್ಕೊಂಡು ನನ್ನ ಮಗ ಮತ್ತು ನನ್ನ ಮಗಳಿಬ್ಬರು ಕೂಡ ತೊಡಗಿಸ್ಕೊಂಡಿದ್ದಾರೆ. ಭರತ್ ಗೌಡರು ಇದಕ್ಕೆ ವಿದ್ಯಾಸಂಸ್ಥೆಗೆ ಕಾರ್ಯದರ್ಶಿಯಾಗಿ ಉತ್ತಮವಾದಂಥ ಕೆಲಸ ಮಾಡಿ ಮಕ್ಕಳ ಜೊತೆನೂ ಕೂಡ ಬೆರೆತು, ಮಕ್ಕಳ ಪೋಷಕರ ಜೊತೆ ಕೂಡ ಬೆರೆತು ಅತಿ ಕಡಿಮೆ ದರದಲ್ಲಿ ಒಳ್ಳೆ ಎಜುಕೇಷನ್ ಕೊಡ್ತಿರ್ತಕ್ಕಂಥ ಭರತ್ ಗೌಡರಿಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಕೊಡಲಿ. ಈಗ ಒಬ್ಬರು ರಾಜಕೀಯ, ಇನ್ನೊಬ್ಬರು ಇನ್ನೊಂದು ಥರದಲ್ಲಿ ಸೇವೆ ಮಾಡ್ತಕ್ಕಂಥದ್ರಿಂದ ನಾವಿಷ್ಟೇ ಕೇಳ್ಕೊಳ್ಳೋದು, ಒಳ್ಳೆ ದಾರಿಲಿ ಹೋಗಲಿ, ಈ ಸಮಾಜಕ್ಕೆ ಮಾದರಿ ಆಗಲಿ ಮತ್ತು ಇಂಥ ಒಳ್ಳೆಯ ಕೆಲಸಗಳನ್ನ ಮುಂದಿನ ದಿನ ಹೆಚ್ಚಾಗಿ ಮಾಡಲಿ ಅಂತೇಳಿ ನಾನು ಭರತ್ ಗೌಡರಿಗೆ ಹಾರೈಸ್ತೇನೆ. ಇವತ್ತು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯ ಶಾಸಕರಾದ ಸಿ ಎನ್ ಮಂಜೇಗೌಡ ಸುಪುತ್ರರಾದ ನಮ್ಮ ಭರತ್ರವರ ಇವತ್ತು ಹುಟ್ಟುಹಬ್ಬ. ಅವ್ರಿಗೆ ಶುಭಾಶಯಗಳು ಹೇಳ್ತಾ, ಇವತ್ತು ಏನಾಗಿದೆ, ಅವರು ಶಿಕ್ಷಣ ಸಂಸ್ಥೆಯಲ್ಲಿ ಫುಲ್ ತೊಡಗಿಸ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆ ಬಿಟ್ಟು ಜನಗಳ ಸೇವೆ ಮಾಡೋಕ್ಕೆ ರಾಜಕಾರಣಿಗೆ ಫಸ್ಟ್ ಮೊದಲು ಬಂದಿದ್ರು, ಯಾಕೋ ತಟಸ್ಥವಾಗಿ ಶಿಕ್ಷಣ ಸಂಸ್ಥೆ ಹೋಗಿದ್ದಾರೆ. ಈ ಹುಟ್ಟುದ ಹಬ್ಬದಿಂದ ಚಾಮುಂಡೇಶ್ವರಿ ತಾಯಿ ಕೇಳ್ಕೊಳ್ಳೋದು, ಇನ್ನು ಮುಂದೆ ಜನಗಳ ಸೇವೆ ಮಾಡ್ಕೊಂಡು ಸ್ವಲ್ಪ ರಾಜಕಾರಣಿಗೆ ಮರಳಿ ಬರಲಿ ಅಂತ ನಾನು ಅವ್ರು ಹುಟ್ಟುದಬ್ಬಲ್ಲಿ ಶುಭಾಶಯ ಕೇಳ್ಕೊಳ್ತಾ ಇದ್ದೀನಿ. ರಾಜಕೀಯ ಬರಬೇಕು ಅಂತ ನಂಗೆ ಒತ್ತಾಯ ಹೇಳ್ತಿದ್ದೀನಿ. ಯಾಕೆಂದರೆ ಜನಗಳ ಸೇವೆ ಬೇಕಾದಷ್ಟು ಇದೆ, ನಮ್ಮ ಪಟ್ಟಣ ಪಂಚಾಯತಿಲಿ ಇದೆ, ಅದು ಸೇವೆ ಮಾಡಲಿ ಅಂತ ನನ್ನ ಅಭಿಲಾಷೆ. ನಮಸ್ಕಾರ. ನನ್ನ ಗುರುಗಳಾದಂಥ ವಿಧಾನ ಪರಿಷತ್ ಸದಸ್ಯರಾದ ಸಿ ಎನ್ ಮಂಜೇಗೌಡರ ಸುಪುತ್ರರಾದ ಭರತ್ ಮಂಜೇಗೌಡರಿಗೆ ಹುಟ್ಟುಹಬ್ಬನ ಶುಭಾಶಯಗಳನ್ನು ಕೋರುತ್ತಾ, ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು ಆರೋಗ್ಯ, ಮುಂದಿನ ದಿನಗಳಲ್ಲಿ ಅವರಿಗೆ ರಾಜಕೀಯವಾಗಿ ಮುಂದೆ ಬರಬೇಕು ಅಂತ ಅವ್ರಿಗೆ ಕೇಳ್ಕೊತೀನಿ. ಅವರು ಒಂದು ಶಾಲೆಯ CEO ಆಗಿ ಸಾವಿರಾರು ಮಕ್ಕಳಿಗೆ ಕಡಿಮೆ ಬೆಲೆಯಲ್ಲಿ ವಿದ್ಯಾದಾನ ಮಾಡ್ತಾಯಿದ್ದಾರೆ. ಹಾಗೆ ನೂರಾರು ಜನಕ್ಕೆ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಹಾಗೆ ಮುಂದಿನ ದಿನಗಳು ಅದು ಇನ್ನೂ ಹೆಚ್ಚಾಗಿ ಮಾಡ್ಕೊಂಡ್ಬರ್ಬೇಕು ಅಂತ ಕೇಳ್ಕೊತೀನಿ. ಸರ್, ನಮ್ಮ ಭರತ್ ಸರ್ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು, ಹಿತೈಷಿಗಳು, ಬಂಧುಗಳು ಮತ್ತು ಎಲ್ಲ ಕಾರ್ಮಿಕ ವರ್ಗದವರು ಬಂದು ಅವರು ಶುಭ ಹಾರೈಸಿ ಅವರು ಜೀವನದುದ್ದಕ್ಕೂ ಸುಖ, ಶಾಂತಿ, ನೆಮ್ಮದಿ ದೊರಕಲಿ ಅಂತ, ಜೊತೆಗೆ ಅವರ ಒಳ್ಳೆ ಕಾರ್ಯಗಳನ್ನ ಸ್ಮರಿಸಿ ಮತ್ತು ರಾಜಕೀಯದಲ್ಲಿ ಇನ್ನೂ ಉತ್ತಮವಾದ ಸ್ಥಾನ ಸಿಗಬೇಕು ಅವ್ರಿಗೆ ಅಂತ ಹೇಳಿದ್ದಾರೆ. ಮತ್ತು ಯಾವುದೇ ರೀತಿಯ ಹಣಕಾಸುಗಳಿಗೆ ಅವರು ಮೊರೆ ಹೋಗ್ದೇ ಒಳ್ಳೆಯ ಶಿಕ್ಷಣ ಕೊಡಬೇಕು ಗ್ರಾಮಾಂತರ ಜನಗಳಿಗೆ ಅಂತ ಮಾದೇವಪುರದಲ್ಲಿ ಸ್ಕೂಲ್ ಕಟ್ಟಿ ಕಡಿಮೆ ಶುಲ್ಕದ ಪ್ರಯುಕ್ತ ಅವರು ಉತ್ತಮ ಶಿಕ್ಷಣ ಕೊಡಿಸ್ತಾ ಇದ್ದಾರೆ ಜನಗಳಿಗಾಗಿ. ಅದಕ್ಕಾಗಿ ಅದನ್ನೆಲ್ಲ ಗೌರವಾನ್ವಿತವಾಗಿ ಪರಿಗಣಿಸಿ ನಮ್ಮ JDS ಪಕ್ಷದಿಂದ ಅವ್ರಿಗೆ ಒಂದು ಉನ್ನತವಾದ ಗೌರವ ಸಿಗಬೇಕು ಮತ್ತು ಉನ್ನತ ಸ್ಥಾನ ಸಿಗಬೇಕು ಅಂತ ಪಕ್ಷದ ವರಿಷ್ಠರಲ್ಲಿ ಮತ್ತು ನಮ್ಮ ಜನಗಳಲ್ಲಿ ಕೇಳ್ಕೊತೀನಿ ಸರ್. ಇದೇ ರೀತಿ ಪ್ರೀತಿ, ವಿಶ್ವಾಸ ಅವ್ರಿಗೆ ಸದಾಕಾಲ ದೊರಕಲಿ ಅಂತ ಆ ದೇವರು ಅವ್ರಿಗೆ ಉನ್ನತ ಸ್ಥಾನ ಕೊಡಲಿ ಅಂತ ಕೇಳ್ಕೊತೀವಿ ಸರ್, ಎಲ್ಲ ಸ್ನೇಹಿತರು ಮತ್ತು ಬಂಧುಗಳು, ಹಿತೈಷಿಗಳು. ಜೈ. ಹಾಂ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ಆಷಾಢ ಶುಕ್ರವಾರ, ಶುಭ ದಿನ. ತಾಯಿ ಚಾಮುಂಡೇಶ್ವರಿ ಮೊದಲನೇದಾಗಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇವತ್ತು ನನ್ನ ಸ್ನೇಹಿತರೆಲ್ಲರೂ ಬಂದು ನನಗೆ ಇವತ್ತು 36 ವರ್ಷ ಹುಟ್ಟುಹಬ್ಬನ ಆಚರಣೆ ಮಾಡೋಕ್ಕೆ ಎಲ್ಲರೂ ಸೇರ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಬಂದಿರೋ ಸಂತೋಷ ಆಗ್ತಾಯಿದೆ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಜನಗಳಿಗೆ ಕೆಲಸ ಮಾಡೋ ಶಕ್ತಿ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ಅಷ್ಟೇ. ಹಾಂ, ತುಂಬ ಸಂತೋಷ ಆಗ್ತದೆ ಸರ್. ಯಾಕೆಂದ್ರೆ ಮಳೆಯಲ್ಲಿ ಬರೋದು ಭಾಳ ಕಷ್ಟ ಇದೆ. ಇವತ್ತು ಎಲ್ಲರೂ ಕೂಡ ಮಳೆಯನ್ನು ಲೆಕ್ಕಿಸದೆಲ್ಲ ಬರ್ತಾ ಇರೋದ್ರಿಂದ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಒಳ್ಳೇದು ಮಾಡಲಿ, ಕರ್ನಾಟಕದ ಜನತೆಗೂ ಕೂಡ ಎಲ್ಲ ಒಳ್ಳೇದಾಗಲಿ, ಈ ಮಳೆಯಿಂದ ಯಾರಿಗೇನು ಅನಾಹುತ ಆಗ್ದಂಗೆ ಉತ್ತಮ ಬೆಳೆ ಬರಲಿ ಅಂತ ತಾಯಿ ಚಾಮುಂಡೇಶ್ವರಿ ಕೇಳ್ಕೊತೀನಿ ಸರ್. ಇಲ್ಲ, ತಂದೆಯವರು ರಾಜಕೀಯದಲ್ಲಿದ್ದಾರೆ, ನಮ್ಮದೇ ಆದ ಶಿಕ್ಷಣ ಸಂಸ್ಥೆಗಳಿದೆ, ಜನಗಳ ಸೇವೆ ಮಾಡೋಂಥ ಅವಕಾಶ ಸಿಕ್ಕಿದೆ ಶಿಕ್ಷಣ ಸಂಸ್ಥೆಗಳ ಮೂಲಕ. ಇನ್ನೂ ಹೆಚ್ಚಿನ ತಂದೆಯವ್ರು ಇನ್ನೂ ದೊಡ್ಡದಾಗಿ ಕೆಲಸ ಮಾಡಲಿ, ಅವ್ರ ಜೊತೆ ನಾವು ಇದು ಸಹಕರಿಸಿ ಅಂತ ಕೇಳ್ಕೊತೀನಿ ಸರ್.